ಒಂದ್ಸಲಿ ತುಂಬ ಟಯರ್ಡ್ ಆದಾಗ ನಮಗೆ ತಲೆಗಳೇ ಓಡಲ್ಲ, ಆದ್ದರಿಂದ ಇವತ್ತು ಅದನ್ನು ಶೇರ್ ಮಾಡಿಕೊಂಡೆ. ಸೊ ಆಯಿತು, ಇವಾಗ ಹೋಗಿ ಏನಾದರೂ ಎಳ್ನೀರಿದೆ, ಎಳ್ನೀರು ಕುಡಿಲ್ಲ ಅಥವಾ ನಿಂಬೆಹಣ್ಣು ಜ್ಯೂಸ್ ಕುಡಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಫಸ್ಟು ಅಡುಗೆ ಕೆಲಸ ಏನಿದೆ ಅಂತ ನೋಡಿಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ. ಬೈ. ಸ್ವಲ್ಪ ಫ್ರೆಶ್ ಆಗ್ತೀನಿ. ಇನ್ನು ಬಟಾಣಿ ಬಿಡಿಸ್ಬೇಕು, ಅದೇ ಒಂದು ಅರ್ಧ ಗಂಟೆ ಆಗೋಗುತ್ತೆ. ಬಟಾಣಿ 2 kg ತೊಗೊಂಬಿಟ್ಟಿದ್ದೀನಿ ಇವತ್ತು. ಕಡಿಮೆ ಇತ್ತಲ್ವಾ, ರೇಟ್ ಕಡಿಮೆ ಆಗಿದೆ. ಅದಕ್ಕೆ ಒಂದು ಕಡೆ 40 ಇತ್ತು, ಒಂದು ಕಡೆ 50 ಇತ್ತು. ಬಟ್ ನಾನು 50 ತೊಗೊಂಡೆ, ಸ್ವಲ್ಪ ಚೆನ್ನಾಗಿತ್ತು ಅಂದ್ಬಿಟ್ಟು. ಕಡಿಮೆ ಇದ್ದಾಗ ಚೆನ್ನಾಗಿ ತಿಂದ್ಬಿಡೋಣ ಅಲ್ವಾ. ಸುಸ್ತಾಗ್ಬಿಟ್ಟಿದ್ದೀನಿ ಮಾತ್ರ. ಇವತ್ತು ಲೆಗ್ ವರ್ಕೌಟ್ ಇತ್ತು. ಬಟಾಣಿನ ಈಗ ಗಾಳಿ ಆಡೋಕ್ಕೆ ಅಂತಲೇ ಇಲ್ಲೇ ಹಾಕ್ಬಿಡ್ತೀನಿ. ಇವರು ಸುಲ್ಕೋಬೇಕಲ್ವ, ಕವರಲ್ಲೇ ಬಿಟ್ಟರೆ ಎಲ್ಲ ಒಂಥರ ಸೆಕೆ ಹತ್ಕೊಂಡು ಆಳಗಿಲ್ಲ ಆಗ್ಬಿಟ್ರೆ. ತುಂಬ ಚೆನ್ನಾಗಿದ್ದಾವೆ ಕಾಯಿ, ಫ್ರೆಶ್ ಆಗಿದ್ದಾಗಲೇ ಬಿಡಿಸಿ ಒಂದು ಡಬ್ಬಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬರುತ್ತೆ ನೋಡೋಣ. ಇಲ್ಲ ಕಾಫಿ ಓಡಾಡೋಕ್ಕೂ ತೊಂದರೆ ಆಗಲ್ಲ, ಗಾಳಿ ಆಡೋದು ಅವಾಗ ಬೇಕಾದಾಗ ಒಂದ್ಸಲಿ ಕುತ್ಕೊಂಡು ಸುಲಿದು ಬಿಟ್ರೆ, ಮಕ್ಕಳಿದ್ದಾಗ ಎಲ್ಲರೂ ಬಂದು ಸುಲಿದು ಬಿಡ್ತಾರೆ. ಸ್ವಲ್ಪ ಇವತ್ತು ಎಣ್ಣೆ ಹಾಕ್ಕೊಳ್ಳೋಣ ಅಂತ ಎಣ್ಣೆ ಹಾಕೋತಾ ಇದ್ದೀನಿ ತಲೆಗೆ, ಬಟ್ಟೆಗೆಲ್ಲ ತಲೆಗೆ. ಕೂದಲು ನೋಡಿ ಹೆಂಗೆ ಆಗಿದೆ ಅಂದರೆ, ನಾನು ಹೇಳ್ದಂಗೆ ಕೇಳುತ್ತೆ ನನ್ನ ಕೂದಲು. ಸ್ವಲ್ಪ ರಫ್ ಆಗಿದೆ ಅನ್ನಿಸ್ತೈತೆ, ಒಂಥರ ಅನ್ನಿಸ್ತೈತೆ, ಏನು ಅಂತ ಗೊತ್ತಿಲ್ಲ. ಓಕೆ, ನನ್ನ ಕೂದಲು ಮೇಲಕ್ಕೆ ಹೋಗಲ್ಲ, ಕಿಳಿಯಲ್ಲ, ಆ ಥರ ಇದೆ. ಜಿಮ್ಮಿಂದ ಬಂದಳು, ಏನೂ ತಿನ್ನಲಿಲ್ಲ, ತಲೆಗೆ ಎಣ್ಣೆ ಹಾಕೊಂಬಿಟ್ಟೆ. ಸ್ನಾನ ಮಾಡೋಣ ಮೇಲೆ ಅಂದ್ಬಿಟ್ಟು. ಮಧ್ಯಾಹ್ನಕ್ಕಿಂತ ಟೈಮ್ ಇದೆ ಊಟ ಮಾಡೋಕ್ಕೆ. ನಾನು ಈಗಲೇ ತಿಂತಾಯಿದ್ದೀನಿ. ಇದರಲ್ಲಿ ಏನಕ್ಕಿದು ಅಂತಣ, ಮೊಸರು ಬಜ್ಜಿ ಮಾಡಿದ್ದೀನಿ. ಇದು ಕೆಟ್ಟ ದೃಷ್ಟಿ ಬೀಳ್ತಾಯಿದೆ ಅನ್ಸುತ್ತೆ, ಬಿದೋಗ್ಬಿಡೋದಿಲ್ಲ. ನಾವು ಹೆಣ್ಮಕ್ಳು ಹಾಗೆ ಏನೂ ಒಂಚೂರು ವೇಸ್ಟ್ ಆಗಬಾರ್ದು ಆ ಥರ. ಇದರಲ್ಲಿ ಮೊಸರು ಬಜ್ಜಿ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಅನ್ನನ ಹಾಕ್ಬಿಟ್ಟು ಇದರಲ್ಲಿ ಎತ್ಕೊಂಡು ತಿಂದರೆ ವೇಸ್ಟ್ ಆಗೋದೇ ಇಲ್ಲ ಅಲ್ವಾ. ಅದಕ್ಕೆ ಇರಿ ಪ್ಲೇಟ್ ತೊಗೊಂಬತ್ತೀನಿ. ರುಚಿ ಹೆಂಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಮೆತ್ತಗಾಗಿದ್ರೂ ಕೂಡ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನೊಂದ್ಸಲ ಇಲ್ಲಿ ಗೊತ್ತಾ, ಮೆಜೆಸ್ಟಿಕಲ್ಲಿ ಗುಂಡು ಪಲಾವ್ ಅಂತ ತಿಂದಿದ್ದೆ. ಯಾವಾಗಲೂ ಹಿಂಗೆ ಮಾರ್ಕೆಟಿಗೆ ಹೋದಾಗ ಸೇಮ್ ಟೇಸ್ಟ್ ಕೊಡ್ತಾಯಿದೆ. ಬಟ್ ಇನ್ನೊಂದು ಟಿಪ್ಸ್ ಏನು ಗೊತ್ತಾ ನಿಮಗೆ, ಬಿರಿಯಾನಿಗೆ ನೀವು ಮಟನ್ ಬಿರಿಯಾನಿ ಆದರೂ ಓಕೆ, ಚಿಕನ್ ಬಿರಿಯಾನಿ ಆದರೂ ಓಕೆ, ವೆಜಿಟೇಬಲ್ ಬಿರಿಯಾನಿ ಆದರೂ ಓಕೆ, ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ ಮಿಕ್ಸ್ ಮಾಡಿಬಿಟ್ಟು ಪೌಡ್ರನ್ನ ಅದ್ರ ಮೇಲೆ ಉದುರಿಸ್ಕೊಂಡು ತಿನ್ನಿ, ಕಳೆದೋಗ್ತಿರೋ ಅಷ್ಟು ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿದ ಮೇಲೆ ನನಗೊಂದು ಕಮೆಂಟ್ ಹಾಕಿ, ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅಂತ. ಓಕೆ, ಏನಮ್ಮ ಕುಡಿಲಿ ಹೆಂಗೆ ಮಾಡ್ಕೊಂಡವ್ ನೋಡು. ಹೆಂಗೆ ಮಾಡ್ಕೊಂಡೆ? ಅದು ಸ್ಟವ್ ಇತ್ತಲ್ಲ, ಆನ್ ಮಾಡ್ಬಿಟ್ಟು ಸ್ವಲ್ಪ ಬಿಟ್ಬಿಟ್ಟು ತಿರ್ಗಾ ಮುಟ್ಟಕ್ಕೆ ಹೋದೆ. ಹೆಂಗೆ ಕೆಂಪಗಾಗಿದೆ ನೋಡು. ಆಯಿಂಟ್ಮೆಂಟ್ ಏನಾದರೂ ಹಚ್ಚುತ್ತೀನಿ ಇರು. ಯಾಕೆ ಕುಕ್ಕರಲ್ಲಿ ತಿಂತಾ ಇದೆಯಾ ಊಟ? ನಾನೇ ತಾನೇ ಪಾತ್ರೆ ತೊಳೆಯೋದು, ಇನ್ನೊಂದು ತೊಟ್ಟೆ ಮಾಡಕ್ಕ. ಅಬ್ಬೋ, ಎಂಥ ಮಕ್ಕಳು ನೋಡಪ್ಪ. ಆಟೋಗ್ರಫಿಗೆ ತೊಗೊಬೇಕಂತ. ಆಟೋಗ್ರಾಫಿಗಾ? ಆಯಿತು, ಪೇಜಿಂದ ಬರ್ತಾರೆ ಆಟೋಗ್ರಾಫಿ ಆಗೋಕ್ಕೆ ಅಲ್ಲ ತೊಗೊಳಕ್ಕೆ. ಇಲ್ಲೇ ಇತ್ತಲ್ಲೇ, ನೀನು ಅಡಿಗೆ ಹಾಕಂಗೆ ಕೂತ್ಕೊಂಡ? ನೋಡು ಎಲ್ಲಾದ್ರೂ ಇರ್ಬೋದು. ಇಲ್ಲೇ ಐತೆ ಕಣೆ. ಎಷ್ಟು ಮಾತಾಡ್ತೀಯ ತಗ. ಹೋಗ್ಲಿ ಬಿಡು ಈಗ ಟೈಮ್ ಆಯ್ತು. ಬ್ಯಾಗ್ ರೆಡಿ ಮಾಡ್ಕೊಂಡ್ಯಾ? ನಡಿ ಹೋಗೋಣ. ಟೈಮ್ ಹೋಗೈತೆ ಆಲ್ರೆಡಿ. ಈಗ ಅವಳ ಹತ್ರ ಜಗಳ ಮಾಡ್ಕೊಂಡು ಕೂತಿದ್ಯಾ. ಏನು ಗೊಂಬೆನೂ ಸ್ವಿಮ್ಮಿಂಗ್ ಮಾಡೋಕೆ ಕರ್ಕೊಂಡು ಹೋಗ್ತೀಯಾ? ಸರಿ ನಡಿ.
ಇವಳನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕು. ಟೈಮೇ ಆಗೋಯ್ತು. ರುಜಿಯಾ ಬೇಗ ಬೇಗ ತಿನ್ನು, ನಿಂಗೆ ಟೈಮ್ ಆಗುತ್ತೆ. ಈಗ ಇವಳನ್ನ ಕರ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಇಟ್ಟು ಮತ್ತೆ ಬರಬೇಕು. ರೆಡಿನಾ? ನಡಿ. ಗಾಡಿಕ್ಕಿನ ತಾಂಡಿಲ್ವೇಲೆ ತೀಕಲು. ಅಕ್ಕ ತಂಗಿ ಅಂತ ಗೊಂಬೆಗೆ ಹೇಳ್ಬಿಟ್ಟು ಅಕ್ಕಂಗೆ ಗೊಂಬೆಗೆ ಹೊಡಿತಾವಳು ಸರಿಯಾಗಿ. ಎಷ್ಟು ಇರ್ಬೇಕು ನೋಡು. ಇವಳಿಗೆ ಬತ್ತಾಳೆ ಈಗ ತಂಗಿ ಗೊಂಬೆಗೆ ಹೊಡಿಯೋಕ್ಕೆ. ಸೂಪರು. ಅಗೋ ಕಾಲೇ ಹಿಡ್ಕೊಂಡು ನೇತಾಡ್ತಾವಳು ಇವಳು. ಲೇ ಗೊಂಬೆಗಳು ಕಿತ್ತೋಯ್ತವೆ. ಹಿಂಗೆ ಆಡ್ತಾರೆ ನೋಡು. ಇವಳು ಗುಳ್ಗುಟ್ಟಿತಾರೆ ಹೀ ಅಂತಿರ್ತಾಳೆ. ನಾವುಗಳಿರೋ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ನಮಗೆ ಖುಷಿ ಕೊಡೋ ಥರ ನೀಟಾಗಂತೂ ಇಟ್ಕೋತೀವಿ. ಎಲ್ಲೋ ಅನಿವಾರ್ಯ ಕೆಲವೊಂದು ಸಲ ಮಾಡೋಕ್ಕಾಗ್ದಲೇ ಬಿಟ್ಟಿರ್ಬೋದು. ಅದೇ ಮೂಮೆಂಟಲ್ಲಿ ಈ ಓನರ್ಗಳು ಕಣ್ಣಿಗೆ ಬೀಳಬೇಕಾ? ಆವಾಗಲೇ ಕತೆಗಳು ಸ್ಟಾರ್ಟು. ಅದು ನಮ್ಮ ಹತ್ರನೂ ಹೇಳಲ್ಲ. ಇನ್ನು ಕೆಲವರು ಡೈರೆಕ್ಟಾಗಿ ಬಂದು ಹೇಳ್ತಿರ್ತಾರೆ. ಓಕೆ, ಇನ್ನು ಕೆಲವರು ಬೇರೆಯವ್ರ ಹತ್ರ ಹೋಗಿ ಹೇಳ್ತಾರೆ, ಮನೆ ನೀಟಾಗಿ ಇಟ್ಕೊಳಲ್ಲ, ಹಂಗೆ ಇಟ್ಕೊಂಡವ್ರೆ, ಈಗ ಇಟ್ಕೊಂಡವ್ರೆ, ಅದು ಮಾಡಿಲ್ಲ ಇದು ಮಾಡಿಲ್ಲ. ಮೇನ್ ಪಾಯಿಂಟು, ಅಯ್ಯೋ ಆಚೆನೇ ಹಂಗೆ ಇಟ್ಕೊಂಡಿರ್ತಾರೆ, ಇನ್ನು ಒಳಗಡೆನೇ ಹೆಂಗೆ ಕ್ಲೀನಾಗಿ ಇಟ್ಕೊಂಡವರು ಏನೋ. ಅದು ನಮ್ಮ ಮನೆ ಕಷ್ಟಪಟ್ಟು ಮನೆ ಕೊಟ್ಟಿರ್ತೀವಿ, ಸರಿಯಾಗಿ ಇಟ್ಕೊಳಲ್ಲ, ಇಂಥವ್ರಿಗೆ ಏನಕ್ಕೆ ಮನೆ ಕೊಡ್ತೀವೋ, ಈ ಥರ ಎಲ್ಲ ಡೈಲಾಗ್ಗಳು ಬರ್ತವೆ. ಓಕೆ, ಅವ್ರ ಮನೆ ಅವ್ರ ಇಷ್ಟ. ನಾನು ಇದನ್ನು ಫುಲ್ಲು ಇವತ್ತು ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಯಾಕೆ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಅನ್ನಿಸ್ತು ಮಾಡಬೇಕು ಅಂತ, ಅದರಿಂದ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಇಷ್ಟು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಫುಲ್ ಟೆರಸ್ ಮೇಲೆ ಕ್ಲೀನ್ ಮಾಡೋಕ್ಕೆ ನನ್ನ ಕೈಲೂ ಆಗಲ್ಲ, ತುಂಬ ಕೆಲಸ ಇರುತ್ತೆ. ಇವತ್ತು ಮಾಡಬೇಕು ಅನ್ನಿಸ್ತು, ಸೊ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಂದು ನಾಳೆ ಅಪ್ಲೋಡ್ ಆಗುತ್ತೆ. ಸೊ ಬಿಸಿನೀರು ಕುಡಿತಾ ಇದ್ದೀನಿ. ಡೈಲಿ ನಾನು ಊಟ ಆದಮೇಲೆ ಮಲ್ಕೋಬೇಕಾದ್ರೆ ಬಿಸಿ ನೀರು ಕುಡಿತೀನಿ. ಅಂದರೆ ತುಂಬ ಬಿಸಿ ಅಲ್ಲ, ನಾರ್ಮಲಿ ಕುಡಿಯೋಷ್ಟು ಬಿಸಿ ನೀರು ಕುಡಿತೀನಿ. ಯಾಕೆ ರೀಸನ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ. ಹಾಗೆ ನನ್ನ FB ಪೇಜ್ ಕೂಡ ಫಾಲೋ ಮಾಡಿ. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.